ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಯೆಶಾಯ 9ನೇ ಅಧ್ಯಾಯ 6ನೇ ವಚನ ಓದಿಕೊಳ್ಳೋಣ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು. ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುದು ಆತನ ಹೆಸರು. ನೋಡಿ ಪ್ರಿಯರೇ, ಈ ಲೋಕದಲ್ಲಿ ಅನೇಕ ಜನರು ಪಾಪದಲ್ಲಿ, ಶಾಪದಲ್ಲಿ, ಭಯಂಕರವಾದ ರೀತಿಯಲ್ಲಿ ಅಂಧಕಾರದಲ್ಲಿ ಇದ್ದಾರೆ ಪ್ರಿಯರೇ. ಅಂಥ ಜನರಿಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಕತ್ತಲಲ್ಲಿ ಸಂಚರಿಸುವ ಜನರನ್ನು ಬೆಳಕಿಗೆ ತರುವುದಕ್ಕಾಗಿ ಈ ಲೋಕಕ್ಕೆ ಲೋಕ ರಕ್ಷಕನಾಗಿ ಆತನು ಜನಿಸಿದನು. ಆದುದರಿಂದ ಪ್ರಿಯರೇ, ಇನ್ನು ನಾವು ಕತ್ತಲಲ್ಲಿ ಜೀವಿಸದೆ ದೇವರ ಬೆಳಕನ್ನು ಕಂಡುಕೊಂಡು ದೇವರ ಚಿತ್ತಾನುಸಾರ ಜೀವಿಸಬೇಕು. ಇದೇ ನಿಜವಾದ ಕ್ರಿಸ್ಮಸ್. ನಾವು ಪೂರ್ವಕಾಲದಲ್ಲಿ ಕತ್ತಲೆಯಾಗಿದ್ದೀವಿ, ಆದರೆ ಈಗ ಕ್ರಿಸ್ತನಲ್ಲಿ ಇದ್ದು ನಾವು ಬೆಳಕಾಗಿದ್ದೀವಿ ಪ್ರಿಯರೇ. ಅದೇ 9ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವಾಗ, ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು, ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶವು ಹೊಳೆಯಿತು. ಹೌದು ಪ್ರಿಯರೇ, ನಾವು ಇನ್ನು ಪಾಪದಲ್ಲಿ, ಶಾಪದಲ್ಲಿ, ಕತ್ತಲಲ್ಲಿ ಇರದೆ ನಾವು ದೇವರ ಬೆಳಕನ್ನು ಕಂಡುಕೊಂಡು, ಆದುದರಿಂದ ಎಲ್ಲ ಶಾಪ ಪಾಪಗಳನ್ನು ಬಿಟ್ಟು ನಾವು ದೇವರ ಬೆಳಕಿನಲ್ಲಿ ನಡೆಯುವವರಾಗಿರೋಣ ಪ್ರಿಯರೇ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ತೋತ್ರ ಪರಿಶುದ್ಧನೇ, ಮಹೋನ್ನತನೇ, ಸರ್ವಶಕ್ತನೇ, ಸರ್ವಾಧಿಕಾರಿಯ ಹೌದು ಕರ್ತನೆ, ಪಾಪದಲ್ಲಿ, ಶಾಪದಲ್ಲಿ, ಅಂಧಕಾರದಲ್ಲಿ, ಕತ್ತಲೆಯಲ್ಲಿರುವ ಜನರಿಗಾಗಿ ಈ ಲೋಕಕ್ಕೆ ಲೋಕ ರಕ್ಷಕನಾಗಿ ನೀನು ಹುಟ್ಟಿದ್ಯಾ ಕರ್ತನೆ. ಹೌದು ಕರ್ತನೆ, ಹೌದು ಕರ್ತನೆ, ಇನ್ನೂ ಎಷ್ಟೋ ಜನ ಪಾಪದಲ್ಲಿ, ಶಾಪದಲ್ಲಿ ಇದ್ದಾರೆ ಕರ್ತನೆ, ಕತ್ತಲಲ್ಲಿ ಜೀವಿಸುತ್ತಿದ್ದಾರೆ ಅಂತ ಪ್ರತಿಯೊಬ್ಬೊಬ್ಬರನ್ನು ಈ ಸಮಯದಲ್ಲಿ ದರ್ಶಿಸು ಕರ್ತನೆ. ಹೌದು ಕರ್ತನೆ, ನೀನು ಹೇಳಿದ್ದೀಯಾ ಕತ್ತಲಲ್ಲಿ ಇರುವ ಜನರಿಗೆ ದೊಡ್ಡ ಪ್ರಕಾಶವು ಹೊಳೆಯಿತು ಅಂತ ಹೇಳಿದೆ. ಅದೇ ರೀತಿಯಾಗಿ ಕತ್ತಲಲ್ಲಿರುವ ಒಂದೊಂದು ಒಬ್ಬೊಬ್ಬರನ್ನು ದರ್ಶಿಸಿ ಕಾರ್ಯವನ್ನು ಮಾಡು ಕರ್ತನೆ. ಎಲ್ಲರೂ ನಿನ್ನ ಚಿತ್ತಾನುಸಾರ ಬೆಳಕಿನಲ್ಲಿ ನಡೆಯುವಂತೆ, ಹೌದು ಕರ್ತನೆ, ಕತ್ತಲಿಂದ ಬೆಳಕಿಗೆ ನಡೆಯುವಂತೆ ಒಬ್ಬೊಬ್ಬರನ್ನು ಬಲಪಡಿಸು, ಸಹಾಯ ಮಾಡು ಕರ್ತನೆ. ಮರಣದಿಂದ ಜೀವದೆಡೆಗೆ ಒಬ್ಬೊಬ್ಬರು ನಡೆಯುವಂತೆ ಒಬ್ಬೊಬ್ಬರನ್ನು ಬಲಪಡಿಸು, ಸಹಾಯ ಮಾಡು ಕರ್ತನೆ. ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ಪರಿಶುದ್ಧ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಸಮೃದ್ಧಿಯಾಗಿ ಆಶೀರ್ವದಿಸಲಿ. ಆಮೇನ್.